ನಮಸ್ಕಾರ ಸ್ನೇಹಿತರೆ, ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮಾ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ನೆಕ್ಸ್ಟ್ ಬೋಧ್ ಗಯಾಯಿಂದ ಗಯಾಗೆ ಬಂದ್ವಿ. ಗಯಾಗೆ ಬಂದುಬಿಟ್ಟು ಇಲ್ಲಿ ಬರೋದೇ ಯೂಶಲಿ ಎಲ್ಲರಿಗೂ ಗೊತ್ತಿರುತ್ತೆ, ಹಿರಿಯರಿಗೆ ಪಿಂಡ ಪ್ರದಾನ ಮಾಡಲಿಕ್ಕೆ ಎಲ್ಲ ರಿಚುವಲ್ಸಿಗೆಲ್ಲ ಇದು ತುಂಬ ಮೇಯ್ನ್ ಫೇಮಸ್ಸು. ಅದು ಬಿಟ್ಟರೆ ಒಂದು ದೊಡ್ಡ ಮಂಗಳಗೌರಿ ಶಕ್ತಿಪೀಠ, ಇಲ್ಲಿ ಸತಿ ಇದಾದಾಗ ಅವಳದ್ದು ದೇಹದ ಒಂದು ಪಾರ್ಟ್ ಅಲ್ಲಿ ಬಿದ್ದಿತ್ತಂತೆ, ಹಾಗಾಗಿ ಅದಷ್ಟು ಪವರ್ಫುಲ್ ಅಂತ ಹೇಳ್ತಾರೆ. ಹೀಗೆ ಅದು ಬಿಟ್ಟರೆ ಬುದ್ಧ ಸ್ಟ್ಯಾಚ್ಯೂ ಇದೆ, ದೊಡ್ಡ 80 ಫೀಟ್ದು. ಇದೆಲ್ಲ ಇಲ್ಲಿ ಗಯಾದಲ್ಲಿ ಫೇಮಸ್ಸು. ಫಸ್ಟ್ ನಾವು ರಿಚುವಲ್ಸ್ ಮಾಡೋಕ್ಕೆ ಬೆಳಿಗ್ಗೆ ಬೇಗ ಎದ್ದುಬಿಟ್ಟು ಗಯಾ ಟೆಂಪಲ್ ಹತ್ರ ಹೋದ್ವಿ. ಒಳಗಡೆ ಏನೂ ಅಲ್ಲಿ ಮೊಬೈಲ್ ಅಲೋ ಮಾಡೋದಿಲ್ಲ, ಏನು ತೆಕ್ಕೊಳ್ಳೋಕ್ಕೂ ನಮಗೆ ಆಗೋದಿಲ್ಲ. ಜಸ್ಟ್ ಅದರದ್ದು ಸ್ಟೋರಿ, ಅದ್ರ ಬಗ್ಗೆ ಕಥೆಗಳನ್ನು ನಾನು ಹೇಳ್ತೀನಿ ಅಷ್ಟೇ. ಗಯಾದಲ್ಲಿ ಪಿಂಡ ಪ್ರದಾನ ಮಾಡೋದು ತುಂಬ ಅಂದರೆ ತುಂಬ ಶ್ರೇಷ್ಠ ಅನ್ನಿಸ್ಕೊಳ್ಳುತ್ತಂತೆ. ಯಾಕೆ ಅಂದರೆ ನಮ್ಮ ಯಾವುದ್ಯಾವುದೋ ಹಿರಿಯರು ಹೇಳೋದು ನಾನು ಕೇಳಿರೋದು, ಅಲ್ಲಿ ಹೋದವರು ಅಂದರೆ ತೀರಿ ಹೋದವರೆಲ್ಲ ಅಲ್ಲಿ ಕಾಯ್ತಾ ಇರ್ತಾರಂತೆ. ಯಾರಾದರೂ ನನ್ನ ಕಡೆ ಅವರೊಬ್ಬರು ಬಂದುಬಿಟ್ಟು ಇಲ್ಲಿ ಬಂದು ಶ್ರಾದ್ದ ಮಾಡಿಬಿಟ್ಟು ನನಗೆ ಮುಕ್ತಿ ಕೊಡ್ತಾರಾ ಅಂತ ಹೇಳಿಬಿಟ್ಟು ಕಾಯ್ತಾ ಇರ್ತಾರಂತೆ. ಹಾಗಾಗಿ ಅಲ್ಲಿ ಹೋಗಿ ಶ್ರಾದ್ದ ಮಾಡಿ ಪಿಂಡ ಪ್ರದಾನ ಮಾಡಿದಾಗ ಅವರಿಗೆ ಮುಕ್ತಿ ಸಿಗುತ್ತೆ ಅಂತ ಹೇಳಿಬಿಟ್ಟು ಗಯಾದಲ್ಲಿ ಮಾಡೋ ಶ್ರಾದ್ದ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ. ಅಲ್ಲಿ ಬಗ್ಗೆ ಒಂದು ಕತೆ ಇದೆ. ಅಲ್ಲಿ ಎಲ್ಲಿ ನೋಡಿದ್ರೂ ಇಲ್ಲಿ ಮರಳು ಮರಳು ಥರ ಕಾಣುತ್ತೆ. ಇಲ್ಲೆಲ್ಲ ನೋಡಿ, ಪಕ್ಕದಲ್ಲೂ ಅಷ್ಟೇ ಮರಳು, ನದಿ ಹರಿಯೋ ಜಾಗ ಅದು, ಅಲ್ಲೆಲ್ಲ ಮರಳು ಕಾಣಿಸುತ್ತೆ. ಈವನ್ ಗಯಾದಲ್ಲಿನೂ ಅಷ್ಟೇ ತುಂಬ ಮರಳು. ಯಾಕೆ ಅಂತ ಹೇಳಿದಾಗ ಅದರದ್ದೊಂದು ಕತೆ ಇದೆ. ಅಲ್ಲಿ ದಶರಥ ಮಹಾರಾಜನ ಸತ್ತೋದಾಗ ಪಿಂಡ ಪ್ರದಾನ ಮಾಡಲಿಕ್ಕೆ ಶ್ರೀರಾಮ ಮತ್ತು ಲಕ್ಷ್ಮಣ ಸೀತೆ ಜೊತೆ ಬಂದಿರ್ತಾರಂತೆ. ಆಗ ಬಂದಾಗ ಏನಾಗುತ್ತೆ ಅಂತಂದರೆ ಅವರಿಬ್ಬರು ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾಗ ಸೀತಾ ಅಲ್ಲೇ ಕುತ್ಕೊಂಡು ನದಿ ದಡದಲ್ಲಿ ಮರಳು ಹತ್ರ ಆಟ ಆಡ್ತಾ ಇರ್ತಾಳಂತೆ. ಆಗ ಸಡನ್ಲಿ ದಶರಥ ಮಹಾರಾಜರು ಅವಳ ಕಣ್ಣಿಗೆ ಕಾಣಿಸ್ಕೊಳ್ತಾರಂತೆ. ಆವಾಗಿನ ಕಾಲದಲ್ಲೆಲ್ಲ ಅವರ ರೂಪದಲ್ಲೇ ಬಂದುಬಿಟ್ಟು ಪಿಂಡನ ಇದನ್ನು ಸ್ವೀಕರಿಸ್ತಾ ಇರ್ತಾರಂತೆ. ಅದಕ್ಕೋಸ್ಕರ ಅವಳ ಕಣ್ಣಿಗೆ ಕಾಣಿಸ್ಬಿಟ್ಟು ನನಗೆ ತುಂಬ ಹಸು ಆಗ್ತಿದೆ, ಬೇಗ ಬೇಗ ಕೊಡು ಊಟ ಅಂತ ಕೇಳ್ತಾರೆ. ರಾಮ ಲಕ್ಷ್ಮಣ ರೆಡಿ ಆಗ್ತಿದ್ದಾರೆ, ಈಗ ಬರ್ತಾರೆ ಮಾಡ್ತಾರೆ ಅಂತಂದ್ರೂ ದಶರಥ ಕೇಳೋದಿಲ್ಲಂತೆ. ಇಲ್ಲ ಇಲ್ಲ, ನೀನೇ ಬೇಗ ಕೊಡು ಬೇಗ ಕೊಡು. ಏನೂ ಇಲ್ಲ ನನ್ನ ಕೈಲಿ ಅಂದಾಗ, ನೀನು ಇಟ್ಕೊಂಡಿರೋ ಸ್ಯಾಂಡ್ ಮರಳನ್ನೇ ಕೊಡು, ಪರವಾಗಿಲ್ಲ ಸಾಕು, ನನಗೆ ಅಷ್ಟು ಹಸು ಆಗ್ತಿದೆ, ನಾನು ಹೊರಟೋಗ್ಬಿಡ್ತೀನಿ ಇನ್ನು ಕೊಡದಿದ್ರೆ. ಸರಿ ಅಂತ ಅವಳು ಅದನ್ನೇ ಪಿಂಡ ಪ್ರದಾನ ಮಾಡಿರ್ತಾಳಂತೆ. ಅದಕ್ಕೆ ಸಾಕ್ಷಿಯಾಗಿ 5 ಇದನ್ನು ಇಟ್ಕೊಂಡಿರ್ತಾಳೆ. ಒಂದು ಅಲ್ಲಿ ಹರಿಯೋ ಫಲ್ಗುಣಿ ನದಿ, ಒಬ್ಬ ಬ್ರಾಹ್ಮಣ, ಒಂದು ಹಸು, ಒಂದು ಅರಳಿ ಮರ, ಒಂದು ತುಳಸಿ ಗಿಡ. ಇಷ್ಟದಕ್ಕೂ ಸಹ ಸಾಕ್ಷಿಗೆ ತಗೊಂಡ್ಬಿಟ್ಟು ಅವಳು ಪಿಂಡ ಪ್ರದಾನ ಮಾಡಿರ್ತಾಳಂತೆ. ರಾಮ ಬಂದರೆ ಹೇಳಬೇಕು ಅಂತ ಹೇಳಿಬಿಟ್ಟು. ಸರಿ, ಈ ಕಡೆ ರಾಮ ಲಕ್ಷ್ಮಣ ಎಲ್ಲ ಕೆಲಸ ಮುಗಿಸ್ಕೊಂಡು ಬರ್ತಾರೆ. ಬಂದು ಶ್ರಾದ್ದ ಕಾರ್ಯ ಶುರು ಮಾಡಿದರೆ ಹಿರಿಯರು ಬರೋದೇ ಇಲ್ಲ, ದಶರಥ ಮಹಾರಾಜರು ಬರೋದಿಲ್ಲ, ಸ್ವೀಕಾರನೇ ಮಾಡೋದಿಲ್ಲ. ಯಾಕೆ, ಏನಾಯಿತು ಅಂತ ಕೇಳಿದಾಗ ಆಗ ಸೀತೆ ನಡೆದಿದ್ದೆಲ್ಲ ಹೇಳ್ತಾಳಂತೆ. ರಾಮ ನಂಬೋದಿಲ್ಲಂತೆ. ಹೆಂಗೆ ಅದು ಹಂಗೆ ಬಂದುಬಿಟ್ಟು ನಮ್ಮನ್ನು ಬಿಟ್ಬಿಟ್ಟು ತೊಗೊಂಡೋಗ್ತಾರೆ ಅಂತ ಹೇಳಿದಾಗ ಅವಳು 5 ಸಾಕ್ಷಿ ಇರುತ್ತಲ್ಲ ಅದ್ರ ಹತ್ರ ಹೇಳ್ತಾಳಂತೆ, ನೋಡಿ ನೀವೀಗ ಅದು ಹೇಳಿ, ಸಾಕ್ಷಿ ಹೇಳಿ ಅಂತ ಹೇಳಿದಾಗ ಫಲ್ಗುಣಿ ನದಿನೂ ಹೇಳಲ್ಲಂತೆ ಸರಿಗೆ, ಬ್ರಾಹ್ಮಣನೂ ಹೇಳಲ್ಲ, ಹಸುನೂ ಹೇಳಲ್ಲ, ತುಳಸಿ ಗಿಡನೂ ಹೇಳಲ್ಲ. ಆದರೆ ಅರಳಿ ಮರ ಮಾತ್ರ ನಿಜ ಹೇಳುತ್ತಂತೆ, ಹೌದು ಸೀತೆ ಇಲ್ಲಿ ಬಂದುಬಿಟ್ಟು ಇದು ಮಾಡಿದ್ಲು ಅಂತ. ಹಾಗಾಗಿ ಅವಳು ಸೀತೆದು ಶಾಪ ಅಲ್ಲಿ ಏನಂತಂದರೆ, ಫಲ್ಗುಣಿ ನದಿ ಡ್ರೈ ಆಗೋಗಲಿ, ಈ ಗಯಾದ ಬ್ರಾಹ್ಮಣನಿಗೆ ಯಾವತ್ತೂ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಸಿಗಬಾರ್ದು. ಹಸುವಿಗೆ ಬಾಲಕ್ಕೆ ಮಾತ್ರ ಪೂಜೆ, ಆದರೆ ಅದನ್ನೇ ಎಲ್ಲ ಪೂಜೆ ಮಾಡ್ತಾರೆ. ತುಳಸಿ ಗಿಡನ ಮನೆ ಒಳಗೆ ಯಾವತ್ತೂ ತೊಗೊಂಡು ಬರಬಾರ್ದು. ಹಾಗೆ ಅರಳಿ ಮರ ಮಾತ್ರ ನಿಜ ಹೇಳಿರುತ್ತೆ. ಅದಕ್ಕೋಸ್ಕರ ಅಲ್ಲಿ ಗಯಾದಲ್ಲಿ ಹೋದಾಗ 3 ಕಡೆ ತೊಗೊಂಡೋಗ್ಬಿಟ್ಟು ಪಿಂಡನ ಹಾಕಿ ಪೂಜೆ ಮಾಡಿಸ್ತಾರೆ. ವಿಷ್ಣು ಪಾದದ ಹತ್ರ, ಆಮೇಲೆ ಅರಳಿ ಮರದ ಹತ್ರ, ಕೊನೆಗೆ ಫಲ್ಗುಣಿ ನದಿಗೆ ಹೋಗಿ ಹಾಕೋದು. ಹಾಗಾಗಿ ಅಷ್ಟೊಂದು ಶ್ರೇಷ್ಠ ಅನ್ನಿಸ್ಕೊಳ್ಳುತ್ತೆ. ಅದೆಲ್ಲ ಮಾಡ್ಕೊಂಡು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಅಲ್ಲೇ ಇದ್ದಿದ್ದ 80 ಫೀಟ್ ಇರೋಂಥ ಒಂದು ಬುದ್ಧ ಸ್ಟ್ಯಾಚ್ಯೂನ ನೋಡಿದ್ವಿ. ಇದು ಸ್ಟ್ಯಾಚ್ಯೂ ಬರೀ ಎಷ್ಟು 64 ಫೀಟ್ ಇದೆ ಅಂತೆ. ಅದ್ರ ಕೂತಿರೋ ಲೋಟಸ್ 5 ಫೀಟು, ಕೆಳಗಡೆ ಇರೋವಂಥ ದಳಗಳೆಲ್ಲ 10 ಫೀಟು, ಒಟ್ಟು ಟೋಟಲಿ 80 ಫೀಟ್ ಇದೆ ಅಂತ ಹೇಳ್ತಾರೆ.
ಇದು ಸುಮಾರು 7 ಇಯರ್ಸ್ ಆಯ್ತಂತೆ ಇದನ್ನು ಗಣಪತಿ ಸ್ಥಪತಿ ಅನ್ನೋರು ಡಿಸೈನ್ ಮಾಡಿ ಇದು ಮಾಡಿದ್ದು. ಸೊ ಆಮೇಲೆ ದಲೈ ಲಾಮಾ ಅವರು ಅದನ್ನು ವರ್ಲ್ಡ್ಗೆ ಡೊನೇಟ್ ಮಾಡಿದ್ದಾರೆ. ಸೊ ಹೀಗಾಗಿ ಅದನ್ನು ನೋಡ್ಕೊಂಡ್ಬಿಟ್ಟು ನಾವು ಗಯಾದಲ್ಲಿ ಅಷ್ಟೇ ಅವತ್ತು ಅದಾಯಿತು. ಮಾರನೇ ದಿನ ನಮಗೆ ನೆಕ್ಸ್ಟ್ ಇದ್ದಿದ್ದು ಇಲ್ಲೇ ಸುಮಾರಿದೆ ಗಯಾದಲ್ಲೇ ನೋಡಿ. ಹಿಂಗೆ ಸುತ್ತಲೂ ಬಂದರೆ ಆ ಟೆಂಪಲ್ ಸುತ್ತಲೂ ಎಷ್ಟೊಂದು ಇನ್ನೂ ಕನ್ಸ್ಟ್ರಕ್ಷನ್ನು ಆಗ್ತಾಯಿದೆ ಸ್ವಲ್ಪ. ಹಾಗೆ ಸುತ್ತಲೂ ಎಷ್ಟೊಂದು ವಿಗ್ರಹಗಳೆಲ್ಲ ಲಾಮಾಗಳದ್ದು. ಆಮೇಲೆ ಇನ್ನೊಂದಕ್ಕೆ ಹೋದ್ವಿ, ಅಲ್ಲೂ ಸಹ ಬೌದ್ಧಿಸಮ್ ಒಟ್ಟಿನಲ್ಲಿ ಈ ಗಯಾದಲ್ಲಿ ತುಂಬ ಜಾಸ್ತಿ ಇದೆ. ಇಲ್ಲೇ ಎಲ್ಲ ಆವಾಗ ಅಶೋಕ ಚಕ್ರವರ್ತಿ ಅವರೆಲ್ಲ ಆಳ್ವೆ ಮಾಡಿರೋದ್ರಿಂದ ತುಂಬ ಅದಕ್ಕೆ ಆ ಥರ ಟೆಂಪಲ್ಗಳು ಅಲ್ಲೆಲ್ಲ ಇದೆಲ್ಲ ಜಾಸ್ತಿ ಇದೆ. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ, ಖುಷಿ ಅನಿಸುತ್ತೆ. ನೋಡಿ ಹೇಗಿದೆ ಇದೆಲ್ಲ ನಾವು ನೋಡಿಕೊಂಡು ನೆಕ್ಸ್ಟ್ ಇನ್ನೊಂದು ಟೆಂಪಲ್, ಅದು ಸಹ ಬೌದ್ಧಿಸಮ್ದೇ. ನಾನು ಅಲ್ಲಿ ಒಳಗಡೆ ಏನು ಫೋಟೋಸ್ ತೆಕ್ಕೊಳ್ಳಿಲ್ಲ, ಜಸ್ಟ್ ಹೊರಗಡೆದು ಮಾತ್ರ ಹಾಕಿದ್ದೀನಿ. ಸೊ ಅದು ಎಲ್ಲ ನೋಡಿಕೊಂಡು ನೆಕ್ಸ್ಟು ನಾವು ನಾಳೆ ಲಾಸ್ಟಿನ ವಾರಣಾಸಿಗೆ ಹೋಗ್ತೀವಿ. ಅಲ್ಲೇ 2 ಡೇಸ್ ಇದ್ದಿದ್ದು. ಅಲ್ಲಿ ಬೆಳಿಗ್ಗೆ ಎಲ್ಲ ಸ್ಪರ್ಶ ದರ್ಶನ ಎಲ್ಲ ಆಯಿತು. ಆಮೇಲೆ ಸಂಜೆ ಗಂಗಾರತಿ ಎಲ್ಲ ನೋಡಿದ್ವಿ. ಅದರದ್ದೆಲ್ಲ ನಾಳೆ ಫೋಟೋಸ್ ಹಾಕ್ತೀನಿ ನೋಡಿ. ಇದು ಹೇಳಿದ್ನಲ್ಲ ಇನ್ನೊಂದು ಟೆಂಪಲ್, ಅದು ಸಹ ಬೌದ್ಧಿಸಮ್ಗೆ ರಿಲೇಟೆಡ್. ಒಟ್ಟಿನಲ್ಲಿ ಗಯಾದಲ್ಲೆಲ್ಲ ಚೆನ್ನಾಗಿತ್ತು. ಸೊ ನಿಮಗಿಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.